ಚೌಕ ಕ್ಷೇತ್ರ ಎ ಯ ಪರಿಧಿ ಮತ್ತು ಅದರ ಬದಿಯ ನಡುವಿನ ವ್ಯತ್ಯಾಸ 48 ಸೆಂಟಿಮೀಟರ್. ಆಯ್ತಾ? ಚೌಕ ಕ್ಷೇತ್ರ ಬಿ ಯ ಬದಿಯು ಚೌಕ ಕ್ಷೇತ್ರದ ಎ ಇದೆಲ್ಲ ಹೆಂಗಾಗುತ್ತೆ ಕನ್ಫ್ಯೂಸಿಂಗ್ ವರ್ಡ್ಸ್ ಸರ್. ಯಾಕಂದ್ರೆ ಕ್ಷೇತ್ರ ಗಣಿತ ಅನ್ನೋದೇ ಕನ್ಫ್ಯೂಸಿಂಗ್ ಆಕ್ಚುಲಿ. ಇವುಗಳು ಕನ್ಫ್ಯೂಸಿಂಗ್ ವರ್ಡ್ಸ್ ಇದ್ದಾವೆ. ಇಲ್ಲಿ ಏನಿದೆ ಜಸ್ಟ್ ಏನಿಲ್ಲ ಸರ್. ಒಂದು ಚೌಕ ಇದೆ. ಆ ಚೌಕದ ಬದಿ ನಾ ಎ ಅನ್ಕೋತೀನಿ. ಆ ಚೌಕದ ಬದಿ ಎ ಅನ್ಕೊಂಡು ಇಲ್ಲ ಸರ್ ನಾನು ಚೌಕದ ಬದಿ ಏನು ಅನ್ಕೊಂಡು ಎಸ್ ಅನ್ಕೊಂಡು. ಓಕೆ ಹೊಸ ಹೆಸರು. ಯಾವಾಗಲೂ ಎನೇ ಅನ್ಕೋತಿದ್ದು ಬಿನೇ ಅನ್ಕೋತಿ ಎಕ್ಸ್ ಅನ್ಕೋತಿ ಎಸ್ ಏನ್ ಮಾಡ್ಯಾರ ಎಸ್ ಅನ್ಕೊಳ್ಳಂತಲ್ಲ ರೈಟ್ ಎಸ್ ಅನ್ಕೊಳ್ಳಂತ. ಸೊ ಎಸ್ ಈಗ ಅವ್ರು ಏನ್ ಹೇಳಿದ್ದಾರೆ ಈ ಒಂದು ಚೌಕದ ಪರಿಧಿ ಅಂದ್ರೆ ಅರ್ಥ ಏನು ಸರ್ ಸುತ್ತಳತೆ ಸುತ್ತಲೂ ಅಳತೆ ಮಾಡ್ರೆ ಇದನ್ನು ಎಸ್ ಆಗಿರುತ್ತೆ ಇದನ್ನು ಎಸ್ ಆಗಿರುತ್ತೆ ಇದನ್ನು ಎಸ್ ಆಗಿರುತ್ತೆ ಹಾಗೆ ಸುತ್ತಳತೆ ಏನಾಗುತ್ತೆ ಎಸ್ ಪ್ಲಸ್ ಎಸ್ ಪ್ಲಸ್ ಎಸ್ ಪ್ಲಸ್ ಎಸ್ 4s ರೈಟ್ ಸರ್. ಮತ್ತೆ ಸೊ ಈ ಒಂದು ಚೌಕದ ಬದಿಗಿಂತ 48 ಸೆಂಟಿಮೀಟರ್ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಸರ್ ಚೌಕದ ಬದಿ ಎಷ್ಟು ಸರ್? ಸೊ ಸೈಡ್ ಆಫ್ ದಿ ಸ್ಕ್ವೇರ್ ಎಷ್ಟು? ಎಸ್ ಸರ್. ಇದು ಸುತ್ತಳತೆ ಇದು ಸೈಡ್. ಸೊ ಎರಡರ ವ್ಯತ್ಯಾಸ ಎಷ್ಟಿದೆ? 48 ಇದೆ ಸರ್. ಸೊ 4s ಮೈನಸ್ ಎಸ್ 3s 3s is equals 48 ಅಂದ್ರೆ ಎಸ್ ಅಂದ್ರೆ ಎಷ್ಟು ಬರುತ್ತೆ? 3 ಅಂದ್ರೆ 3 6 ಅಂದ್ರೆ ಎಸ್ ಅಂದ್ರೆ 16 ಸೆಂಟಿಮೀಟರ್. ಚೌಕದ ಬದಿ ಸಿಕ್ಬಿಡುತ್ತೆ ನಮಗೆ 16 ಸೆಂಟಿಮೀಟರ್. ಓಕೆ ಮುಗಿತು. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ? ಓಕೆ ಸೈಡ್ ಆಫ್ ಸ್ಕ್ವೇರ್ ಬಿ. ಸೊ ಇನ್ನೊಂದು ಸ್ಕ್ವೇರ್ ಇದೆ ಸರ್ ಅದು ಬಿ ಸ್ಕ್ವೇರ್. ಆ ಸೈಡ್ ಎಷ್ಟಿದೆ ಅಂದ್ರೆ ಸೈಡ್ ಆಫ್ ಸ್ಕ್ವೇರ್ ಫೀಲ್ಡ್ ಬಿ ಇಸ್ 4 ಸೆಂಟಿಮೀಟರ್ ಲೆಸ್ ದಾನ್ ದಿ ಸೈಡ್ ಆಫ್ ದಿ ಸ್ಕ್ವೇರ್ ಫೀಲ್ಡ್ ಎ. ಅಂದ್ರೆ ಈ ಒಂದು ಸೈಡ್ ಗಿಂತ ಆ ಸೈಡ್ ಏನಿದೆ 4 ಸೆಂಟಿಮೀಟರ್ ಕಮ್ಮಿ ಇದೆ. ಇದು 16 ಐತಿ ಅಂದ್ಮೇಲೆ ಇದು 12 ಇರುತ್ತೆ. ಕ್ವಶನ್ ಏನ್ ಕೇಳಿದ್ದಾರೆ? ಐ ವಿಲ್ ಫೈಂಡ್ ದ ಏರಿಯಾ ಆಫ್ ಅ ಸ್ಕ್ವೇರ್ ಫೀಲ್ಡ್ ಬಿ. ಸೊ ಇದು 12 ಅಂದ್ರೆ ಇದನ್ನು 12 ಇದನ್ನು 12 ಇದನ್ನು 12 ಸ್ಕ್ವೇರ್ ಮತ್ತೆ ಅದರ ಫಾರ್ಮುಲಾ ನೆನಪಿಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಹೇಳಿದ್ದೀನಿ ಏರಿಯಾ ಅಂತಂದ್ರೆ ಬದಿ ಇಂಟು ಬದಿ. ಯಾವ್ದಾದ್ರು ಎರಡು ಸೈಡ್ಗಳನ್ನ ಗುಣಿಸಿ ಇದನ್ನಾದ್ರೂ ಗುಣಿಸಿ ಇದನ್ನಾದ್ರೂ ಗುಣಿಸಿ ಇದನ್ನಾದ್ರೂ ಗುಣಿಸಿ ಇದನ್ನಾದ್ರೂ ಗುಣಿಸಿ ಎಲ್ಲ ಗುಣಿಸ್ಬೇಡ್ರೆ ಯಾವ್ದಾದ್ರು ಎರಡು 12 ಇಂಟು 12 144